ಸರ್ ಗಣೇಶ ಸರ್ ಅಲ್ಲಿ ನಿಮ್ಗೆ ಇಷ್ಟ ಆಗುವಂತ ಒಂದು ವಿಚಾರ ಅಂದ್ರೆ ಏನು ಹೇಳ್ತೀರಾ ಸರ್? ಗಣೇಶ್ ಅವರ ಒಂದು ಹ್ಯೂಮರ್ ಸೆನ್ಸ್ ತುಂಬ ಇಷ್ಟ. ಫ್ರೆಂಡ್ಶಿಪ್ಗೆ ತುಂಬ ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ಅದೇ ಬಿಗಿನಿಂಗ್ ಸ್ಟೇಜಲ್ಲಿ ನನ್ನ ಸಿನಿಮಾದಲ್ಲೆಲ್ಲ ಕಾಮಿಡಿಯನ್ ಆಗಿ ಮಾಡಿಕೊಂಡು ಬಂದು ಆಮೇಲೆ ಅವರು ಹೀರೋ ಆದರು. ಇವತ್ತು ಒಂದು ಪಾಪ್ಯುಲರ್ ಹೀರೋ ಆಗಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ. ಅವರು ತುಂಬ ಲೈವ್ಲಿ ಕ್ಯಾರೆಕ್ಟರ್, ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅವರು ಒಂದು ಕಡೆ ಬಂದು ಕೂತ್ಕೊಂಡ್ರೆ ಆ ಜಾಗ ಯಾವಾಗಲೂ ಲೈವ್ಲಿ ಆಗಿರುತ್ತೆ, ಫನ್ನಿಯಾಗಿರುತ್ತೆ, ನಗ್ನಗ್ತಾ ಇರ್ತೀವಿ ಅಷ್ಟೇ. ಎಲ್ರೂ ಟೀಸ್ ಮಾಡಿಕೊಂಡು ಕಾಲು ಎಳ್ಕೊಂಡು ಸಖತ್ತು ಆ ಜಾಗನ ಒಂಥರ ಜೀವಂತವಾಗಿ ಇಟ್ಕೊಳ್ತಾರೆ ಅವರು. ನನಗೆ ಅದೇ ನಾನು ಫಸ್ಟೇ ನಿಮಗೆ ಹೇಳಿದೆ, ಗಾಳಿಪಟದಲ್ಲಿ ಡ್ರಾಕುಲಾ ಕ್ಯಾರೆಕ್ಟರ್ ಬಂದು ಇವತ್ತು ಜನಗಳ ಮಧ್ಯದಲ್ಲಿ ಸಖತ್ ಪಾಪ್ಯುಲರು. ನಾನು ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇಲ್ಲ. ಗಾಳಿಪಟ ಸಿನಿಮಾನ ಡಿಸೈನ್ ಮಾಡಿದ್ದೆ ನಾನು. ಅಂದರೆ ಮುಂಗಾರು ಮಳೆ ಆದಮೇಲೆ ಗಣೇಶ್ ಅವರು ಯೋಗರಾಜ್ ಭಟ್ರು ಒಟ್ಟಿಗೆ ಕೆಲಸ ಮಾಡೋ ಐಡಿಯಾ ಇರಲಿಲ್ಲ. ಜನರಲಿ ಏನಿರುತ್ತೆ, ಒಂದು ಹಿಟ್ ಆದ ತಕ್ಷಣ ಅದೇ ಕಾಂಬಿನೇಷನ್ ರಿಪೀಟ್ ಆಗುತ್ತೆ. ಆದರೆ ಆ ಐಡಿಯಾ ಇಬ್ರಿಗೂ ಇರಲಿಲ್ಲ, ಫಾರ್ ದಿಯರ್ ಓನ್ ರೀಸನ್. ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಏನೋ ಇತ್ತು, ಆಗಿಲ್ಲ. ಪುನೀತ್ ರಾಜ್ಕುಮಾರ್ ಅವರು ಮಾಡಬೇಕಾಗಿತ್ತು ಗಾಳಿಪಟ ಆ್ಯಕ್ಚುಲಿ. ನಾವು ಹೋಗಿ ಸಬ್ಜೆಕ್ಟೆಲ್ಲ ಮನೆಯಲ್ಲಿ ಹೇಳಿ ಪುನೀತ್ ರಾಜ್ಕುಮಾರ್ ಅವರೇ ಗಾಳಿಪಟಗೆ ಹೀರೋವಾಗಿ ಆಗಬೇಕಾಗಿತ್ತು. ಬಟ್ ಏನಾಯಿತು, ಸ್ವಲ್ಪ ಡೇಟ್ಸ್ ಪ್ರಾಬ್ಲಮ್ ಆಯಿತು. ಅವರು ಬಂದು ಬಿಂದಾಸ್ ಅಂತ ಯಾವುದೋ ಒಂದು ಸಿನಿಮಾ, ಆ ಸಿನಿಮಾ ಮುಗಿಸ್ಕೊಂಡು ಡೇಟ್ ಕೊಡ್ತೀನಿ ಅಂತ ಹೇಳಿದ್ರು. ನಾನೇ ಆ ಸಿನಿಮಾನ ಡಿಸೈನ್ ಮಾಡಿದೆ ಅಲ್ವಾ. ನಂದು ಹೆಂಗಿತ್ತು ಅಂದರೆ, ಸರ್ ಒಂದು ಮುಂಗಾರು ಮಳೆ ಅಂತ ಒಂದು ಇಂಡಿಯಾ ಪೂರ್ತಿ ತಿರುಗಿ ನೋಡೋ ಒಂದು ಸಿನಿಮಾನ ಕೊಟ್ಟರು, ಡೈರೆಕ್ಟ್ನ ಕರ್ಕೊಂಡು ಬಂದಿದ್ದೀನಿ. ನಮಗೆ ಇಮಿಡಿಯೇಟ್ ಡೇಟ್ ಕೊಡಿ, ಆ ಕಾಂಬಿನೇಷನ್ ಜೊತೆ ನೀವು ಆ ಡೈರೆಕ್ಟರ್ ನಿಮಗೆ ಕರ್ಕೊಂಡು ಬಂದಿದ್ದೀವಿ ಅಂದರೆ ನೀವು ಆ ಕಾಂಬಿನೇಷನ್ನ ಫಸ್ಟ್ ಮಾಡಿ ಆಮೇಲೆ ಬಿಂದಾಸ್ ಮಾಡಿ ಅನ್ನೋ ಥರ ಮಾತುಕತೆಗಳೆಲ್ಲ ಆಯಿತು ಆ ಟೈಮಲ್ಲಿ. ಬಟ್ ಅವ್ರದ್ದು ಒಂದು ಪ್ರಿನ್ಸಿಪಲ್ ಇರುತ್ತೆ, ಇದು ಇರುತ್ತೆ, ಇಲ್ಲ ಅದಕ್ಕೆ ಮುಂಚೆ ನನಗೆ ಕಮಿಟ್ಮೆಂಟ್ ಇದೆ ಡಿ ಬಾಬು ಅವ್ರ ಜೊತೆ, ಅದು ಸಿನಿಮಾ ಬಿಂದಾಸ್ ಅನಿಸುತ್ತೆ ಇಫ್ ಐ ಆಮ್ ರೈಟ್. ಆ ಸಿನಿಮಾ ನಾನು ಮಾಡ್ಕೊಂಡು ಇದಕ್ಕೆ ಬರ್ತೀನಿ ಅಂತ ಹೇಳಿದ್ರು. ನಮಗೆ ಪ್ರೊಡ್ಯೂಸರ್ ಬಂದು ಆಂಧ್ರದಿಂದ ಬಂದಿದ್ದರು, SPR ಅಂತ. ಅವ್ರು ಹೆಂಗಂದರೆ, ಇಲ್ಲ ನನಗೆ ಅಷ್ಟು ದಿವಸ ಕಾಯೋಕ್ಕಾಗಲ್ಲ, ಈ ಕಾಂಬಿನೇಷನ್ ಇಮಿಡಿಯೇಟ್ಲಿ ನಾವು ಮಾಡಬೇಕು ಅಂತ ಹೇಳಿ ಅವರೇ ನನ್ನ ಹತ್ರ ಹೇಳಿದ್ದು. ಗಣೇಶ್ ಅವ್ರನ್ನೂ ಯೋಗರಾಜ್ ಭಟ್ರನ್ನು ಮತ್ತೆ ಯಾಕೆ ನೀವು ಒಂದು ಮಾಡಬಾರ್ದು ಅಂತ ಹೇಳಿ ನಾನು ಇಲ್ಲ SPR ಪ್ರೊಡ್ಯೂಸರ್ SPR ನನಗೆ ಹೇಳಿದ್ದು, ಈ ಥರ ನೀವು ಯಾಕೆ ಅವರಿಬ್ಬರನ್ನು ಮಾಡಿ ಇದೇ ಕಾಂಬಿನೇಷನ್ನೇ, ಪುನೀತ್ ರಾಜ್ಕುಮಾರ್ ಡೇಟ್ ಇಲ್ಲ ಅಂದರೆ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ನೀವು ಯಾಕೆ ಗಣೇಶ್ ಅವ್ರ ಹತ್ರನೇ ಮಾತಾಡ್ಬೋದು, ನಿಮ್ಮ ಫ್ರೆಂಡ್ ತಾನೆ ಅಂತ ಹೇಳಿದ್ರು. ಮತ್ತೆ ಇಬ್ಬರನ್ನೂ ಒಂದು ಕಡೆ ಕೂರಿಸಿ ಸಮಾಧಾನ ಮಾಡಿಸಿ ಆ ಪ್ರಾಜೆಕ್ಟ್ ಇಮಿಡಿಯೇಟ್ಲಿ ಒಂದೇ ಮೀಟಿಂಗಲ್ಲಿ ಓಕೆ ಆಯಿತು. ಹಾಗೆ ಅಲ್ಲಿಂದ ಒಂದು ವಿದಿನ್ ಎ ಮಂತ್ ಶೂಟಿಂಗ್ಗೆ ಹೋದ್ವಿ ನಾವು. ಗಾಳಿಪಟ ಆಗಿದ್ದಂಗೆ. ಬಟ್ ಈ ಡ್ರಾಕುಲಾ ಕ್ಯಾರೆಕ್ಟರ್ಗೆ ಬಂದು ಒರಿಜಿನಲಿ ಇದ್ದಿದ್ದು ನಾಗಶೇಖರ್ ಕೈಯಲ್ಲಿ ಮಾಡಿಸ್ಬೇಕು ಅಂತ ಏನೋದಿತ್ತು. ಆಮೇಲೆ ನಾಗಶೇಖರ್ ಬಂದು ಇವರು ಯೋಗರಾಜ್ ಭಟ್ರು ಏನು ಹೇಳಿದ್ರು, ನಮ್ಮ ಜೊತೆನೇ ಇರಬೇಕಾಗತ್ತೆ, ನಾನು ಎಲ್ಲೆಲ್ಲ ನೋಡ್ತೀನಿ ಅಲ್ಲೆಲ್ಲ ಅವ್ರು ಯೋಗರಾಜ್ ಭಟ್ರದ್ದು ಅದೊಂದಿರುತ್ತೆ ಏನಂದರೆ, ಒಂದು ಗ್ರೀನಿಶ್ ಆಗಿರೋ ಒಂದು ಕಡೆ ಹೋಗ್ಬಿಟ್ರೆ ಎಲ್ಲ ಆ್ಯಕ್ಟ್ರಸ್ ಅವ್ರ ಕೈಯಲ್ಲಿ ಇರಬೇಕು. ಸಡನ್ ಆಗಿ ಒಬ್ಬರ ಮೇಲೆ ಒಂದು ಸೀನ್ ಮಾಡಿಬಿಡ್ತಾರೆ ಅಲ್ಲಿ, ಆ ಥರ. ಫ್ರೀ ಡೇಟ್ಸ್ ಅಂತ ಹೇಳ್ತೀವಿ ಅದನ್ನ ಹೆಸರು. ಫ್ರೀ ಡೇಟ್ಸ್ ಕೊಡಬೇಕು ಅನ್ನೋದು ನಾಗಶೇಖರ್ ಕೈಯಲ್ಲಿ ಆಗಿಲ್ಲ. ಆಮೇಲೆ ನನ್ನ ಹೇಳಿದ್ರು, ಸರಿ ನಾನು ಹೇಳ್ತೀನಿ ಬಿಡಿ, ಲಾಸ್ಟಲ್ಲಿ ಯಾರದು ಮಾಡ್ತಾರೆ ಅಂತ ನನಗೆ ಗೊತ್ತೇ ಇಲ್ಲ. ನಾನು ಸುಮ್ಮನೆ ಸಡನ್ ಆಗಿ ಒಂದು ದಿವಸ ಬಂದರು, ರೀ ನಾಳೆ ಡ್ರಾಕುಲಾ ಕ್ಯಾರೆಕ್ಟರ್ ನೀವೇ ಮಾಡ್ತೀರಾ ಅಂದರು. ನನಗೆ ಶಾಕು, ಹೆಂಗೆ ನಮ್ಮನ್ನು ಆ ಕ್ಯಾರೆಕ್ಟರ್ ಅವ್ರು ನೋಡಿದ್ದಾರೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ರೀ ನೀವು ಮಾಡ್ತೀರಾ ಬಿಡ್ರಿ ಅಂತ ಹೇಳಿ ನೆಕ್ಸ್ಟ್ ಡೇ ಅದಕ್ಕೋಸ್ಕರ ಕಾಸ್ಟ್ಯೂಮ್ ಅಂತ ನೀವು ನೋಡಿರ್ತೀರಲ್ಲ, ಏನು ಪ್ರಿಪರೇಷನ್ ಇಲ್ಲ. ಒಂದೇ ಒಂದು ಹೇಳಿದ್ರು, ಏನಂದರೆ ನೀವು ರೂಮಿಂದ ಬರುವಾಗ ಅಲ್ಲಿ ಉಜ್ಬಿಟ್ಟು ಸ್ನಾನಗೇನ ಮಾಡಬೇಡ, ಫೇಸ್ ತೊಳಿಬೇಡ, ಹಂಗೆ ಬಾ ಅಂತ ಹೇಳಿದ್ರು. ಹಂಗೆ ಹೋದ ತಕ್ಷಣ ಅಲ್ಲೇ ಹೇರ್ ಕಟ್ಟು, ಅಲ್ಲೇ ಆ ಹ್ಯಾಟ್ ಗೀಟಲ್ಲಿ ಹಾಕಿ ಅಲ್ಲೇ ರೆಡಿ ಮಾಡಿ ಫಸ್ಟ್ ಶಾರ್ಟು ನಾನು ಆ ಗಾಡಿ ಇದು ಜೀಪಿಂದ ಓಡಿ ಬರ್ತೀನಲ್ಲ ಅದೇ ಫಸ್ಟ್ ಶಾರ್ಟು. ಅಲ್ಲಿ ನನಗೊಂದು ಕ್ಯಾರೆಕ್ಟರೈಸೇಷನ್ ಗೊತ್ತಾಯಿತು, ಓ ನಮ್ಮ ಕ್ಯಾರೆಕ್ಟರ್ ಈ ಥರ ಅಂದ್ಬಿಟ್ಟು. ಅಲ್ಲಿಂದ ನಾನೇ ಪ್ರಿಪೇರ್ ಮಾಡಿಕೊಂಡು ನನ್ನ ಕ್ಯಾರೆಕ್ಟರ್ನ ಲೈಕ್ ನೆಕ್ಸ್ಟ್ ಡೇ ಶೂಟಿಂಗ್ ಬರುವಾಗ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಲೈಕ್ ಬಿಯರ್ ಕುಡಿಯೋದು ಜಾಸ್ತಿ, ನೈಟೆಲ್ಲ ಬಿಯರ್ ಕುಡಿಯೋದು, ಸೊ ದಟ್ ಹೊಟ್ಟೆ ಜಾಸ್ತಿ ಇದಿರುತ್ತೆ. ಲೇಟಾಗಿ ಊಟ ಮಾಡೋದು, ಲೇಟಾಗಿ ಮಲಗೋದು, ಕಣ್ಣಲ್ಲ ಅಂದರೆ ನಾವು ಅಸಹ್ಯ ಕಾಣಬೇಕು, ನಾವು ಚೆನ್ನಾಗಿ ಕಾಣಬಾರ್ದು ನಾವು ಅನ್ನೋದಕ್ಕೋಸ್ಕರ ಆ ಥರ ಮಾಡ್ಕೊಳ್ಳೋದು. ಅದೇ ಥರ ಸ್ಪಾಟಿಗೆ ಬಂದ್ರೂ ಅಷ್ಟೇ, ಇನ್ನೂ ಅರ್ಧ ಗಂಟೆಯಲ್ಲಿ ಶಾರ್ಟ್ ಇದೆ ಅಂದರೆ ತುಂಬ ನೀರು ಕುಡಿತಾ ಇದ್ದೆ, ಹೊಟ್ಟೆ ಕಾಣಬೇಕು ಅಂದ್ಬಿಟ್ಟು. ಈ ಥರ ಪ್ರಿಪ್ರೇಷನ್ ಆಗಿ ಒಂದು ಪಾಯಿಂಟಲ್ಲಿ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಆಯಿತು. ಅಲ್ಲಿ ಲೊಕೇಶನಲ್ಲಿ ಇರೋರು ತುಂಬ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ಬೋದು ನನ್ನ ಕ್ಯಾರೆಕ್ಟರ್ನ. ಅಲ್ಲೇ ನಮಗೆ ಗೊತ್ತಾಯ್ತು ಈ ಕ್ಯಾರೆಕ್ಟರ್ ಸಖತ್ತು ಹಿಟ್ ಆಗುತ್ತೆ ಅಂದ್ಬಿಟ್ಟು.
ಸೊ ದಟ್ ವಾಸ್ ದಿ ಇದು ಹಿಸ್ಟ್ರಿ ಬಿಹೈಂಡ್ ಡ್ರಾಕುಲಾ. ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಸಣ್ಣ ಪುಟ್ಟದ ಅವ್ರ ಮಧ್ಯದಲ್ಲಿ ಏನೋ ಮುಂಗಾರು ಮಳೆ ಟೈಮಲ್ಲಿ ಏನೋ ಆಗಿರಬೇಕು. ಅದೇನೋ ಜಗಳ, ನಾನು ನಿನ್ನ ಹತ್ರ ಮಾತಾಡಲ್ಲ, ಆ ಥರ ವಿಷಯಗಳು ಏನಿಲ್ಲ. ಮತ್ತೆ ಇನ್ನೊಂದು ಸಿನಿಮಾ ಜೊತೆ ಮಾಡಬೇಕು ಅನ್ನುವ ಮೂಡಲ್ಲಿ ಇಬ್ಬರೂ ಇರಲಿಲ್ಲ. ಓಕೆನಾ? ಆ ಟೈಮಲ್ಲಿ ಗಣೇಶ್ ನನಗೆ ಒಳ್ಳೆ ಪರಿಚಯ, ಯೋಗರಾಜ್ ಸರ್ ಒಳ್ಳೆ ಪರಿಚಯ. ನಾವು ಇಬ್ಬರು ಒಟ್ಟಿಗೆ ಎಂಟ್ರಿ. ಅವ್ರು ಮಣಿ ಇಂಥ ಸಿನಿಮಾ ಮಾಡ್ಕೊಂಡು ಬಂದರು, ನಾನು ಓಕೆ ಸರ್ ಓಕೆ, ಇಬ್ಬರು ಡೈರೆಕ್ಟರ್ ಆಗಿ ಒಂದೇ ಎಂಟ್ರಿ. ಆಮೇಲೆ ನಾನು ಯೋಗರಾಜ್ ಸರ್ಗೆ ನಾನು ಆ್ಯಕ್ಟಿಂಗೆಲ್ಲ ನನಗೆ ಆಫರ್ ಮಾಡಿದ್ದೀನಿ. ನಾನು ಡೈರೆಕ್ಟರ್ ಆಗಿರುವಾಗ ಅವ್ರು ಫಸ್ಟ್ ಸಿನಿಮಾ ಮಣಿ ಸರಿಯಾಗಿ ಹೋಗಿಲ್ಲ, ನಾನು ಬಾಬಾರಾಜ್ಗೆ ಹಿಟ್ಟು. ಆ ಟೈಮಲ್ಲಿ ನಾನು ಆಫರ್ ಮಾಡಿದ್ದೀನಿ, ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಸರ್ ನೀವು ಅಂತೆಲ್ಲ ಆಫರ್ ಮಾಡಿದ್ದೀನಿ. ಸೊ ಅಲ್ಲಿ ಏನೋ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ನಾನು ಸುಮ್ಮನೆ ಕೂರಿಸ್ದೆ, ಏನು ಭಟ್ರೆ ಅಂದ್ಬಿಟ್ಟು ಬಂದರು, ಮಾತಾಡಿದ್ರು. ಒಂದು ಹಾಫ್ ಆನ್ ಅವರ್ ಕತೆ ಗೀತೆಲ್ಲ ಡಿಸ್ಕಷನ್ ಆಯಿತು, ಸರಿಯಾಯಿತು. ಮ್ಯಾಕ್ಸಿಮಮ್ 1 ಅವರಲ್ಲಿ ಪ್ರಾಜೆಕ್ಟ್ ಡಿಸೈನ್ ಆಯಿತು. ಅಲ್ಲಿಂದ ಹಂಗೆ. ಆವಾಗ ಏನಂದರೆ ಒಂದು ವಿಷಯ ನಾನು ಏನು ಮಾಡಿದೆ ಅಂದರೆ, ಕನ್ನಡ ಸಿನಿಮಾ ಯಾವಾಗ ನೋಡಿದ್ರು ಏನೋ ಒಂದು ಕಮರ್ಷಿಯಲ್ ವ್ಯಾಲ್ಯೂ. ನಿಮಗೆ ಒಂದು ಡೈರೆಕ್ಟ್ರಿಗೆ ಎಷ್ಟು 10 ಲಕ್ಷ, ಆ್ಯಕ್ಟ್ರಿಗೆ ಎಷ್ಟು ಒಂದು 30 ಲಕ್ಷ ಏನಂತ ಇತ್ತು, ಅದನ್ನು ದೊಡ್ಡದು ಮಾಡಿದೆ. ಆ ಟೈಮಲ್ಲಿ ಗಣೇಶ್ ಅವರಿಗೆ 72 ಲ್ಯಾಕ್ಸೋ ಏನೋ. ಗಾಲಿಪಟ 1ಗೆ 72 ಲ್ಯಾಕ್ಸೋ ಏನೋ. ಯೋಗರಾಜ್ ಭಟ್ರು ರೆಮ್ಯುನರೇಷನ್ ವಾಸ್ ಡಬಲ್ ದ ರೆಮ್ಯುನರೇಷನ್ ಆಫ್ ಗಣೇಶ್. ಇದು ಎಲ್ಲಿನೂ ಆಗಿಲ್ಲ. ಇದೆಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಲೇ ಇಲ್ಲ. ಒಬ್ಬ ಡೈರೆಕ್ಟರ್ಗೆ ಇಷ್ಟು ರೆಮ್ಯುನರೇಷನ್ ಕೊಡೋದು, ಒಬ್ಬ ಹೀರೋಗೆ ಇಷ್ಟು ಕೊಡೋದು ಅನ್ನೋದು. ಆಮೇಲೆ ವ್ಯಾಪಾರ ಮಾಡೋದು ಇದೆಲ್ಲ. ಸ್ಯಾಟಲೈಟ್ ಅನ್ನೋದು ಎಷ್ಟು ಇತ್ತು ಅಂದರೆ, ಸ್ಯಾಟಲೈಟ್ ಅಂದರೆ ಒಂದು ವ್ಯಾಲ್ಯೂ ಏನಂತ ಗೊತ್ತಿಲ್ಲ ನಮಗೆ, ಅದೆಲ್ಲ ಗೊತ್ತಿಲ್ಲ. 20 ಲಕ್ಷಕ್ಕೆ 30 ಲಕ್ಷಕ್ಕೆ 10 ಲಕ್ಷಕ್ಕೆ ಮಾರ್ತಾಯಿದ್ದು. ನಾನು 90 ಲಕ್ಷ ಗಾಲಿಪಟ ಮಾರಿದೆ ಆ ಟೈಮಲ್ಲಿ. ಸೊ ಇದೆಲ್ಲ ಒಂದು ದೊಡ್ಡ ನ್ಯೂಸ್ ಆಯಿತು. ಸೊ ಆವಾಗ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ಗೆ ತಂದಿದ್ದು ಆಫ್ಟರ್ ಮುಂಗಾರು ಮಲೆ. ಅಲ್ಲಿಂದ ಏನು ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಕೆಪಾಸಿಟಿ ಇದೆ ಅಂತ ಗೊತ್ತಾಯಿತು. ಅದನ್ನು ಕರೆಕ್ಟಾಗಿ ಎನ್ಕ್ಯಾಶ್ ಮಾಡಿದ್ದು ನಾವು ಗಾಲಿಪಟದಲ್ಲಿ. ಆ ಟೈಮಲ್ಲಿ ಆಲ್ ಓವರ್ ಕರ್ನಾಟಕ ನಾನು ಆಲ್ಮೋಸ್ಟ್ 12 ಕೋಟಿಗೆ 13 ಕೋಟಿಗೆ ಆ ಟೈಮಲ್ಲಿ ಮಾರಿದ್ದೀನಿ. 6 crores 40 lakhs rupees BKT. ಆ ಥರ ಚಿತ್ರದುರ್ಗ 60 lakhs, ಮ್ಯಾಂಗ್ಳೂರು 60 ಲಕ್ಷ, ಈ ಥರ ಡಿವೈಡ್ ಮಾಡಿ ಅರೌಂಡ್ ಅಷ್ಟು. ಓವರಾಲ್ ಗಾಲಿಪಟ ಮೇಡ್ ಎ ಬಿಸ್ನೆಸ್ ಆಫ್ 13 to 15 crores ಅನ್ಸುತ್ತೆ. 15 ಆ ಟೈಮಿಗೆ ಬಿಗ್ಗೆಸ್ಟ್ ಅಲ್ವಾ? ಆ ಟೈಮಿಗೆ 15 ಕೋಟಿ ಆಲ್ಮೋಸ್ಟ್. ಇವತ್ತಿಗೆ ಅದು ಒಂದು 40-50 ಕೋಟಿಗೆ ಈಕ್ವಲ್ ಅಲ್ವಾ? ಗಾಲಿಪಟ ಬಂದು ಆಲ್ಮೋಸ್ಟ್ 2006 ಅಲ್ವಾ? ಇಲ್ಲ 2008. ಹೌದು. ಸರ್ ನಿಮ್ಮಲ್ಲಿ ಒಳ್ಳೆ ಬಿಸ್ನೆಸ್ ಮ್ಯಾನ್ ಕೂಡ ಅಲ್ಲ, ಅದು ಹಂಗಂಗೆ ಸಿನಿಮಾದಲ್ಲಿ ಇರುವಾಗ ಎಲ್ಲ ಬರುತ್ತೆ. ಇವತ್ತು ನಾನು ಏನಾದರೂ ಸಸ್ಟೈನ್ ಆಗಿದ್ದೀನಿ ಅಂದರೆ ಆ್ಯಸ್ ಎ ಡೈರೆಕ್ಟರ್, ಅದಕ್ಕೆ ರೀಸನ್ ನನ್ನ ಒಳಗಿರೋ ಬಿಸ್ನೆಸ್ ಮ್ಯಾನ್ ಅಂತ ಒಬ್ಬ ಇದ್ದಾನಲ್ಲ, ಅವನು ಯಾವ ಥರ ಸಿನಿಮಾ ಮಾಡಬೇಕು, ಎಷ್ಟು ಬಡ್ಜೆಟ್ಲಿ ಸಿನಿಮಾ ಮಾಡಿದ್ರೆ ನಾವು ಸೇಫ್ ಆಗ್ತೀನಿ ಅನ್ನೋದನ್ನ ಒಂದು ಹೇಳ್ಕೊಡ್ತಾನೆ ಆ ಬಿಸ್ನೆಸ್ ಮ್ಯಾನು. ನನ್ನ ಒಳಗೆ ಡೈರೆಕ್ಟರ್ ಒಳಗೆ ಇರೋ ಬಿಸ್ನೆಸ್ ಮ್ಯಾನು. ಅದರಿಂದನೇ ಇಷ್ಟು ವರ್ಷ ನಾನು ಸಸ್ಟೈನ್ ಆಗಿ ಇರೋದು.